ಮದ್ದು ಅರಿತಾರ ಡಿಕೆ ಶಿವಕುಮಾರ್ ಅವರು ಶಾಸಕರ ಭೇಟಿಗೆ ಟೈಮ್ ನೀಡಿದಂತ ಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನಿತ ಶಾಸಕರೇನಿದ್ದಾರೆ ಅವರ ಅಸಮಾಧಾನವನ್ನ ಸರಿಪಡಿಸುವ ಕೆಲಸವನ್ನ ಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾರಾ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಶಾಸಕರ ಭೇಟಿಗೆ ಅಂತ ಸಮಯ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಶಾಸಕರನ್ನ ಭೇಟಿ ಆಗ್ತಾ ಇರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನಿತರಿಗೆ ಹೈಕಮಾಂಡ್ ಸಂದೇಶವನ್ನ ಅವರಿಗೆ ರವಾನೆ ಮಾಡ್ತಾ ಇದ್ದಾರೆ. ಸಿಎಂ ಭೇಟಿ ಮಾಡಿದ ರಾಜಶೇಖರ್ ಹಿಟ್ನಾಳ್, ರಾಘವೇಂದ್ರ ಹಿಟ್ನಾಳ್, ಶಾಸಕ ತಮ್ಮಯ್ಯ, ಬಸವರಾಜ್ ಶಿವಗಂಗಾ ಸಚಿವ ಸ್ಥಾನ ಸಿಗದ ಕಾರಣಕ್ಕೆ ಸಿಎಂ ಎದುರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ತಾಳ್ಮೆಯ ಪಾಠ ಮಾಡಿದಂತ ಸಿಎಂ ಡಿಕೆ ಶಿವಕುಮಾರ್ ನಿನ್ನೆಯಿಂದ ಕೂಡ ಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿರೋದು ಅದನ್ನೇ, ತಾಳ್ಮೆಯಿಂದ ಕಾಯಿರಿ, ಎಲ್ರಿಗೂ ಎಲ್ಲ ಸ್ಥಾನನೂ ಬೇಕು ಅಂದಾಕ್ಷಣ ಸಿಗೋದಿಲ್ಲ, ತಾಳ್ಮೆ ಬೇಕು ಅಂತ. ಇವತ್ತು ಕೂಡ ನೋಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅಸಮಾಧಾನಿತ ಶಾಸಕರಿಗೆ ಅವರನ್ನು ಭೇಟಿ ಮಾಡೋದಕ್ಕೆ ಅಂತ ಸಮಯ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಶಾಸಕರು ಅವರನ್ನ ಭೇಟಿಯಾಗಿದ್ದಾರೆ. ಆಗ ಅವರು ತಾಳ್ಮೆಯ ಪಾಠ ಮಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ ಏನ್ ಲೆಕ್ಕಾಚಾರ ಹಾಕೊಂಡಿದೆ, ಹೈಕಮಾಂಡ್ನ ಸಂದೇಶ ಏನು, ಅದನ್ನ ಅಸಮಾಧಾನಿತ ಶಾಸಕರಿಗೆ ತಲುಪಿಸುವಂತ ಕೆಲಸವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರೋದು. ಹೈಕಮಾಂಡ್ ಏನ್ ಹೇಳಿದೆ, ಯಾತಕ್ಕಾಗಿ ಈ ಲೆಕ್ಕಾಚಾರಗಳು, ಅದ್ರ ಬಗ್ಗೆ ರಾಜಶೇಖರ್ ಹಿಟ್ನಾಳ್ ಇರ್ಬೋದು, ರಾಘವೇಂದ್ರ ಹಿಟ್ನಾಳ್, ಮತ್ತೆ ತಮ್ಮಯ್ಯ, ಬಸವರಾಜ್ ಶಿವಗಂಗಾ ಇವರೆಲ್ಲರೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಸಮಾಧಾನ ಹೇಳಿದ್ದಾರೆ. ಅದರ ಜೊತೆಗೆ ತಾಳ್ಮೆಯ ಪಾಠವನ್ನ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಅಸಮಾಧಾನಿತ ಶಾಸಕರು ಭೇಟಿಯಾಗಿ ಹೊರ ನಡೀತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದ ಕೂಡ ಸಿಎಂ ಅದನ್ನೇ ಹೇಳ್ತಾ ಇದ್ರು, ತಾಳ್ಮೆಯಿಂದ ಇರಿ ಅಂತ. ಇನ್ನು ಇವತ್ತು ಖಡಕ್ ಆಗಿ ವಾರ್ನಿಂಗ್ ಬೇರೆ ಕೊಟ್ಟಿದ್ರು. ಯಾರೇ ರಾಜೀನಾಮೆ ಕೊಡೋದಕ್ಕೆ ಬಂದ್ರು ಹಿಂದೂ ಮುಂದೆ ನೋಡದೆ ರಾಜೀನಾಮೆ ಪತ್ರ ಅಂಗೀಕಾರ ಮಾಡಬೇಕಾಗುತ್ತೆ ಅಂತ. ಅದರ ಬೆನ್ನಲ್ಲೇ ಕೆಲವರು ಈಗಾಗಲೇ ಸೈಲೆಂಟ್ ಆಗಿದ್ರು, ಇನ್ನು ಕೆಲವರು ಅಸಮಾಧಾನ ಬೇಸರದಲ್ಲಿ ಏನಿದ್ದಾರೆ ಅವರಿಗೆ ಅಂತ ಭೇಟಿಗಾಗಿ ಸಮಯ ಕೊಟ್ಟಿದ್ದು. ಭೇಟಿ ಮಾಡೋದಕ್ಕೆ ಬಂದಂತ ಅಸಮಾಧಾನಿತ ಶಾಸಕರ ಜೊತೆಗೆ ಮಾತನಾಡಿ ಹೈಕಮಾಂಡ್ನ ಸಂದೇಶವನ್ನ ಅವರಿಗೆ ತಲುಪಿಸಿ ತಾಳ್ಮೆಯ ಪಾಠ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕೆಪಿಸಿಸಿ ಎದುರು ಕಾಂಗ್ರೆಸ್ ಕೃಷ್ಣಪ್ಪ ಬೆಂಬಲಿಗರ ರೋಷಾವೇಶ ವ್ಯಕ್ತವಾಗಿದೆ. ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಪಟ್ಟು ಹಿಡಿದಿರುವಂತ ಕೃಷ್ಣಪ್ಪ ಬೆಂಬಲಿಗರು ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಅವರ ಬೆಂಬಲಿಗರು ಪಟ್ಟು ಹಿಡಿದಿರೋದು. ಈ ವೇಳೆ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋದಕ್ಕೆ ಬಿಕೆ ಹರಿಪ್ರಸಾದ್ ಸುಸ್ತಾಗಿದ್ದಾರೆ. 136 ಜನ ಶಾಸಕರಿದ್ದಾರೆ, ಎಲ್ಲರನ್ನೂ ಸಚಿವರನ್ನಾಗಿ ಮಾಡೋದಕ್ಕಾಗಲ್ಲ. ನಾನು 50 ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದೇನೆ, ಇನ್ನೂ ಮಿನಿಸ್ಟರ್ ಆಗಿಲ್ಲ. ಸೋನಿಯಾ ಗಾಂಧಿ ಕೂಡ ಇದ್ದಾರೆ, ಅವರೇ ಪ್ರಧಾನಿ ಆಗಿಲ್ಲ. ನಿಮ್ಮ ಮನವಿ ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಅಂತ ಬಿಕೆ ಹರಿಪ್ರಸಾದ್ ಅವರು ಅಸಮಾಧಾನಿತರನ್ನ ಜೊತೆಗೆ ಕೃಷ್ಣಪ್ಪ ಬೆಂಬಲಿಗರನ್ನ ಸಮಾಧಾನ ಪಡಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಕೃಷ್ಣಪ್ಪ ಬೆಂಬಲಿಗರು ಪ್ರತಿಭಟನೆ ಮಾಡೋದ್ರ ಮೂಲಕ, ಆಕ್ರೋಶ ವ್ಯಕ್ತಪಡಿಸೋದ್ರ ಮೂಲಕ ತಮ್ಮ ನಾಯಕರನ್ನ ಸಚಿವರನ್ನಾಗಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದು. ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಸಾಕಷ್ಟು ಪ್ರಯತ್ನ ಪಟ್ಟು ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿರೋದು. ಅವ್ರೇನ್ ತೀರ್ಮಾನ ಅದನ್ನು ಸಹ ನಿಮ್ಗೆ ಹೇಳ್ತೀನಿ. 140 ಶಾಸಕರಿದ್ದಾರೆ. 140 ಶಾಸಕರಲ್ಲಿ ನಾವು ಮಂತ್ರಿ ಮಾಡೋಕ್ಕಾಗೋದು 34 ಜನಕ್ಕೆ ಮಾತ್ರ. ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ. ನಾನು 53 ವರ್ಷದಿಂದ ಈ ಪಾರ್ಟಿನಲ್ಲಿದ್ದೀನಿ.
ಸೋನಿಯಾ ಗಾಂಧಿ ಅವರು ನಮ್ಗೆಲ್ಲ ಅಧಿಕಾರಕ್ಕೆ ತಂದುಕೊಟ್ಟು ಪ್ರಧಾನಮಂತ್ರಿ ಆದ್ರ ಆಯ್ತು ಅದನ್ನೆಲ್ಲ ಆಮೇಲೆ ನೋಡೋಣ. ನಾನು 53 ವರ್ಷದಿಂದ ಇದ್ದೀನಿ. ಪಕ್ಷ ಬಹಳ ಮುಖ್ಯ. ನಿಮ್ಮ ಅನಿಸಿಕೆಗಳನ್ನ ನಾನು ಕೇಳಿದ್ದೀನಿ. ಯಾರ ಬಗ್ಗೆ ನೀವು ಧಿಕ್ಕಾರ ಹಾಕೋಗಿಲ್ಲ. ನಿಮ್ಮ ಬೇಡಿಕೆಯನ್ನ ನೀವು ಕೇಳಿ, ನಾನು ಒಪ್ಕೊಳ್ತೀನಿ. ನಿಮ್ಗೆ ಅನ್ಯಾಯ ಆಗಿದೆ, ಅದು ನಾನು ಒಪ್ಕೊಳ್ತೀನಿ. ಆದ್ರೆ ಯಾರು ಧಿಕ್ಕಾರ ಹಾಕೋಗಿಲ್ಲ. ಇಲ್ಲಿ ಇದು ಕಾಂಗ್ರೆಸ್ ಪಕ್ಷ ಕಚೇರಿ. ನೀವೇನೆಲ್ಲ ಹೇಳ್ತೀರಿ ಒಂದೊಂದು ಗಂಟೆ ಇರ್ಬೋದು ಮಾತಾಡಿ ನಾನು ಕೇಳ್ತೀನಿ. ಈಗ ಮುಂಚೆ ಹೇಳೋದು ಕೇಳಿದ್ದೀನಿ. ಅವ್ರಿಗೆ ಅನ್ಯಾಯ ಆಗಿದೆ, ನ್ಯಾಯ ಆಗಿದೆ, ಏನಾಗಿದೆ ಅಂತ